ಕೇಳುಗರೆ ನಮಸ್ಕಾರ. ಯುಗಾದಿ ಪ್ರತಿ ವರ್ಷನೂ ಬರುತ್ತೆ. ಹಾಗೆಯೇ ಪ್ರತಿ ವರ್ಷ ನಾವು ಅದನ್ನು ಹೊಸ ವರ್ಷ ಅಂತೇಳಿ ಆಚರಣೆ ಮಾಡ್ತೀವಿ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಯುಗಾದಿ ನಮಗೆ ಹೊಸ ವರ್ಷ. ಆದರೆ ನಮ್ಮ ನಾಳಿದ ಬ್ರಿಟಿಷರು ನಮಗೆ ಜನವರಿ 1 ನಮ್ಮ ಹೊಸ ವರ್ಷ ಅಂತ ಹಾಕಿಕೊಟ್ಟು ಹೋಗಿರ್ತಕ್ಕಂಥ ಒಂದು ಆಯಾಮ ಅದು. ಹಾಗೆ ಯುಗಾದಿ, ಬೇಂದ್ರೆಯವರು ಒಂದು ಪದ್ಯವನ್ನು ಬರೀತಾರೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅನ್ನೋ ಹಾಗೆ, ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಬರುತ್ತಿದೆ, ಯುಗ ಯುಗಾದಿ ಮರಳಿ ಬರುತ್ತಿದೆ ಅಂತ. ಈಗ ಸುತ್ತಲೂ ನೋಡಿ, ಈ ಹೊಂಗೆ ಗಿಡ ಹಚ್ಚ ಹಸಿರಾಗಿರುತ್ತೆ. ಬೇವಿನ ಗಿಡದಲ್ಲಿ ಸಾಕಷ್ಟು ಬೇವಿನ ಹೂಗಳು ಬಿಟ್ಟಿರ್ತವೆ. ಮಾವಿನ ತೋರಣ ಚಿಗುರ್ತಾ ಇರುತ್ತೆ ಮಾವು. ಹಾಗೆಯೇ ಈಚು ಕಾಯಿ ಬಿಟ್ಟಿರುತ್ತೆ. ಪ್ರಕೃತಿಯಲ್ಲಿ ಒಂದು ರೀತಿಯ ಹೊಸತನ, ಎಂಥ ಒಂದು ಅದ್ಭುತವಾದ ಹೊಸತನ. ಒಂದು ಕಡೆಗೆ ಕೋಗಿಲೆ ಹಾಡುತ್ತೆ, ಒಂದು ಕಡೆಗೆ ಮನುಷ್ಯ ಅದೆಲ್ಲವನ್ನು ಅನುಭವಿಸ್ತಾ ಇರ್ತಾನೆ. ಆದರೆ ಈ ನಗರಗಳಲ್ಲಿರ್ತಕ್ಕಂಥ ನಮ್ಮಂಥವರಿಗೆ ಇದು ಯಾವುದು ಏನೂ ಅನಿಸೋದಿಲ್ಲ. ನಾವು ನಮ್ಮ ಸಣ್ಣತನದೊಳಗೆ ನಾವು ಮತ್ತೊಬ್ಬರ ಕಾಲೆಳೆಯೋದ್ರಲ್ಲಿ, ನಾವು ಮತ್ತೊಬ್ಬರಿಗೆ ಕೆಟ್ಟದ್ದು ಯಾರೋ ಒಂದು ಪತ್ರ ಬರೆದ್ರೆ ಅದನ್ನು ಖುಷಿ ಪಡ್ತಕ್ಕಂಥ, ವೈಭವಿಸಿರ್ತಕ್ಕಂಥ ಒಂದು ಕೆಟ್ಟ ಮನಸ್ಸನ್ನು ಹೊಂದಿರತಕ್ಕಂಥ ಮನುಷ್ಯ ಪ್ರಕೃತಿಯಂತೆ ಹೊಸತನವನ್ನು ಪಡೆಯೋದಾದರೂ ಯಾವಾಗ? ಯಾಕೆ ಮನುಷ್ಯ ಇಷ್ಟೊತ್ತು ಸಂಕುಚಿತವಾಗಿದ್ದಾನೆ? ಯಾಕೆ ಮನುಷ್ಯ ಇಷ್ಟೊಂದು ಸಣ್ಣ ಬುದ್ಧಿಯನ್ನು ಹೊಂದಿದ್ದಾನೆ ಅಂತಕ್ಕಂಥದ್ದು. ಮತ್ತೊಬ್ಬರಿಗೆ ಏನಾದರೂ ಕೆಟ್ಟದಾದರೆ ಮಾತ್ರ ಅವನಿಗೆ ಖುಷಿ ಸಿಗುತ್ತೆ. ಅವನು ಏನು ಮಾಡದೆ ಬೇಗನೆ ಅವನಿಗೆ ಎಲ್ಲದೂ ಸಿಕ್ಕಿಬಿಡ್ಬೇಕು. ಎಂಥ ನಿಕೃಷ್ಟ ಆಲೋಚನೆ ಮಾಡ್ತಕ್ಕಂಥ ಮನುಷ್ಯ ಏನು ಅಂತಕ್ಕಂಥದ್ದು. ಭಾಳಷ್ಟು ಜನರಿಗೆ ಆ ಕಡೆ ಬಂದರೆ ಅದು ಬೇಕು, ಈ ಕಡೆ ಬಂದರೆ ಇದು ಬೇಕು ಅಂತಕ್ಕಂಥ ಕೆಟ್ಟ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಜನರು ನಮ್ಮ ನಡುವೆ ಇದ್ದಾರೆ. ಸೊ ಇದನ್ನು ಮೀರಿ ಪ್ರಕೃತಿ ನಮಗೆ ಹೊಸ ಹೊಸ ಪಾಠಗಳನ್ನು ಕಲಿಸುತ್ತೆ, ಹೊಸದನ್ನು ಹೇಳಿಕೊಡುತ್ತೆ. ಆದರೆ ನಾವು ಯಾವುದನ್ನೂ ಕಲಿಯೋದಿಲ್ಲ. ಯಾಕಂದರೆ ನಾವು ನಮ್ಮ ಅಹಮ್ಮಿನ ಕೋಟೆಯೊಳಗೆ ಭದ್ರವಾಗಿ ಕೂತಿದ್ದೇವೆ. ಆ ಅಹಮ್ಮನ್ನು ತೊರೆಯೋದಕ್ಕೆ ನಾವು ಯಾರೂ ತಯಾರಿಲ್ಲ. ನಾನು, ನನ್ನದು, ನಾನೇ ಅಂತಕ್ಕಂಥ ಒಂದು ಕೆಟ್ಟ ಆಲೋಚನೆಯನ್ನು ಹೊಂದಿರತಕ್ಕಂಥವ್ರು, ನನ್ನಿಂದಲೇ ಅಂತಕ್ಕಂಥ ಕೆಟ್ಟ ಆಲೋಚನೆ ಹೊಂದಿರತಕ್ಕಂಥವ್ರು. ಅದರ ಆಚೆಗೆ ಒಮ್ಮೆ ನಾವು ನೋಡಿದಾಗ ಎಲ್ಲವೂ ನಮಗೆ ಸಮನಾಗಿ ಕಾಣುತ್ತೆ, ಎಲ್ಲರೂ ನಮಗೆ ಒಳ್ಳೆಯದಾಗಿ ಕಾಣ್ತಾರೆ. ನಮ್ಮ ಮನಸ್ಸಿಗೆ ನಮ್ಮ ಒಂದು ಮುಖವಾಡವನ್ನು ಹಾಕ್ಕೊಂಡು ಬಿಟ್ಟಿದ್ದೀವಿ. ನಾವು ಯಾರು ನೋಡಿದರೂ ಕೂಡ ಅವರು ಡೌಟ್ಫುಲ್ಲಾಗಿ ಕಾಣೋಕ್ಕೆ ಶುರು ಮಾಡ್ತಾರೆ. ಅವರು ಹೀಗಿರ್ಬೋದೇನೋ, ಇವರು ಹೀಗಿರ್ಬೋದೇನೋ ಅಂತಕ್ಕಂಥ ಅನುಮಾನಗಳು ನಮಗೆ ಕಾಡ್ತವೆ. ಸೊ ಈ ಅನುಮಾನದ ಆಚೆಗೂ ಕೂಡ ಪ್ರಕೃತಿ ಏನೆಲ್ಲ ನಮಗೆ ಹೇಳಿಕೊಟ್ಟಿದೆ, ಯಾಕೆ ನಾವು ಅದನ್ನು ಅನುಸರಿಸೋದಿಲ್ಲ? ಯಾವತ್ತೂ ಕೂಡ ದುಳುದುಳನೆ ಹರಿತಕ್ಕಂಥ ನೀರು, ಆ ತಂಗಾಳಿ, ಹಕ್ಕಿ, ಪಕ್ಷಿ, ಹಾಡು, ಕಾಗೆ, ಏನೆಲ್ಲ ವೈವಿಧ್ಯಮವಾಗಿರ್ತಕ್ಕಂಥ ಈ ಪ್ರಕೃತಿಲಿ ಮನುಷ್ಯ ಮಾತ್ರ ಯಾಕೆ ಇಷ್ಟು ಕೆಟ್ಟದಾಗಿದ್ದಾನೆ? ಮನುಷ್ಯ ಮಾತ್ರ ಯಾಕೆ ಸ್ವಾರ್ಥಿಯಾಗಿದ್ದಾನೆ? ಮನುಷ್ಯ ಮಾತ್ರ ಯಾವಾಗಲೂ ತನ್ನದನ್ನೇ ಆಲೋಚನೆ ಮಾಡ್ತಾನೆ. ನಾವು ಯಾರಿಗೂ ಸಹಾಯ ಮಾಡದಂಥ ಅಸಹಾಯಕ ಸ್ಥಿತಿಯಲ್ಲಿದ್ದೀವಿ. ಯಾರ ನೋವಿಗೂ ಮಿಡಿಯದಂಥ ಒಂದು ಕಠಿಣವಾದ ಮನಸ್ಸನ್ನು ಹೊಂದಿದ್ದೀವಿ. ಯಾಕೆ? ಬಹುಶಃ ನಮ್ಮ ಸುತ್ತಲೂ ಇರ್ತಕ್ಕಂಥ ಪರಿಸರ ಹಾಗಿದೆಯೋ, ಅಥವಾ ನಾವು ಬೆಳೆದು ಬಂದ ಪರಿಸ್ಥಿತಿ ಆಗಿದೆಯೋ, ಅಥವಾ ನಮ್ಮನ್ನು ಯಾರೋ ಕೆಲವರು ನಿಯಂತ್ರಿಸ್ತಾ ಇದ್ದಾರೋ, ಹೀಗೆಲ್ಲ ಅನುಮಾನಗಳು ಕಾಡ್ತವೆ. ಆದರೆ ಪ್ರಕೃತಿ ಎಷ್ಟು ಸ್ವತಂತ್ರ, ಎಷ್ಟು ನಿಶ್ಚಲ, ಎಷ್ಟು ನಿರ್ಮಲ, ಎಷ್ಟು ಪವಿತ್ರ, ಎಷ್ಟೊಂದು ಒಳ್ಳೆಯದು, ಯಾವುದೂ ಇಲ್ಲ, ಎಲ್ಲದೂ ನಿರ್ಮಲವಾಗಿರ್ತಕ್ಕಂಥದ್ದು. ಅಂಥ ಪ್ರಕೃತಿಯಲ್ಲಿ ಬದುಕಿರುವ ಈ ಮನುಷ್ಯ ಯಾಕೆ ಕೆಟ್ಟವನಾಗಿದ್ದಾನೆ? ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಒಳ್ಳೆಯದಾಗಲಿ. ಮುಂದಿನ ವರ್ಷದ ಯುಗಾದಿ ಅಷ್ಟೊತ್ತಿಗೆ ನಿಮಗೆಲ್ಲ ಯಶಸ್ಸು ಸಿಗಲಿ.